ಇಲ್ಲ, ಈಗ ಒಂದು 42 ಜನರನ್ನ ಅರೆಸ್ಟ್ ಮಾಡಿ ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತಗೊಂಡು ಮಾಡಿದ್ದಾರೆ. ಆದರೆ ಹೊರಗಿನಿಂದ ಬಂದಂತವ್ರದ್ದು ಕೆಲವರು ಓಡೋಗಿದ್ದಾರೆ. ಅದನ್ನ ಈಗ ಏನು CCTV ಫುಟೇಜ್ ಅಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು ವೆರಿಫೈ ಮಾಡಿ ಒಂದು ಟೀಮನ್ನ ಆಂಧ್ರ ಪ್ರದೇಶದಕ್ಕೆ ನೆಲ್ಲೂರು ಆ ಕಡೆ ಆ ಭಾಗಕ್ಕೆಲ್ಲ ಕಳಿಸಿದ್ದಾರೆ. ಅವ್ರನ್ನ ಹುಡುಕಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಸೊ ಅದು ನಡೀತಾ ಇದೆ. ಈ ಮಧ್ಯೆ ಅಲ್ಲಿ ಸ್ಥಳೀಯವಾಗಿ ಯಾವ ಕಾರಣಕ್ಕಾಗಿ ಇದಾಯ್ತು, ಹಾಗೆ ಯಾರು ಇದನ್ನ ಇನ್ಸ್ಟಿಗೇಟ್ ಮಾಡಿದವರು ಅನ್ನೋದನ್ನು ಸ್ವಲ್ಪ ಡೀಪ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಯಾರಾದರೂ ಅದನ್ನ ಇನ್ಸ್ಟಿಗೇಟ್ ಮಾಡಿದ್ರೆ, ಬೇರೆ ಬೇರೆ ಕಾರಣದಿಂದ ಏನಾದರೂ ಆಗಿದ್ರೆ ಅದರ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈ 42 ಜನರಲ್ಲಿ ಒಬ್ಬೊಬ್ಬರಿಗೆ ವೆರಿಫೈ ಮಾಡಿ ಅವರು ಎಷ್ಟರ ಮಟ್ಟಿಗೆ ಅವರು ಕಾರಣ ಅವರಾಗಿದ್ದಾರೆ ಅಂತ ಹೇಳಿ ಅದನ್ನ ಅವ್ರ ಮೇಲೆ ಕೇಸ್ಗಳನ್ನ ಮಾಡ್ತೇವೆ. ಸರ್, ಮೋಟಿವ್ ಏನು ಅಂತ? ಇಲ್ಲ, ಮೋಟಿವ್ ಇರೋದೇ ಪ್ರೈಸ್ ಸಡನ್ ಆಗಿ ಡ್ರಾಪ್ ಆಯ್ತು ಅಂತೇಳಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಇಲ್ಲಿವರೆಗೆ. ಅದರ ಹಿಂದೆ ಏನಾದರೂ ಪ್ಲಾನ್ಡ್ ಇತ್ತು ಅಂತ ಏನಾದರೂ ಇದ್ರೆ ಗೊತ್ತಿಲ್ಲ. ರೇಟ್ ಕಡಿಮೆ ಮಾಡಿಸಿ ಇವರೇ ಕಡಿಮೆ ಮಾಡಿಸಿ ಇವರೇ ಬೆಂಕಿ ಹಚ್ಚಿ ಈ ತರ ಏನಾದರೂ ಮಾಡಿದ್ರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಸಡನ್ ಆಗಿ ಪ್ರೈಸು ಕಡಿಮೆ ಆಯಿತು, ಅದು ರೈತರಿಗೆ ತೊಂದರೆ ಆಗಿ ರೈತರು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಅಷ್ಟಕ್ಕೆ ನಿಂತಿದೆ. ಅದನ್ನು ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ವೆರಿಫೈ ಮಾಡ್ತಾ ಇದ್ವಿ. ಸಿಎಎನ ಸರ್ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡಲ್ಲ ಅನ್ನೋದು ಅಲ್ಲಿ ಸಿಎಂ ಹೇಳ್ತಾ ಇದ್ದಾರೆ ಸರ್. ರಾಜ್ಯದಲ್ಲಿ ಹೇಗೆ? ಅದು ಇನ್ನೂ ಕೂಡ ನಾವು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಇದೇನಾದರೂ ಚರ್ಚೆ ಆಗಿ ಒಂದು ತೀರ್ಮಾನ ಮಾಡಬೇಕು ಅನ್ನೋದಾದ್ರೆ ನಾವು ಕೂಡ ತೀರ್ಮಾನ ಮಾಡ್ತೀವಿ. ಆದರೆ ಯಾವ ರೀತಿ ಅಕ್ಸೆಪ್ಟ್ ಮಾಡೋದಾ ರಿಜೆಕ್ಟ್ ಮಾಡೋದಾ ಅದೆಲ್ಲವನ್ನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡೋ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಚರ್ಚೆ ಆಗ್ತಿತ್ತು ಅವ್ರು ನಿಲ್ಲಲ್ಲ ಅಂತ, ಬಟ್ ಈಗ ಅವರು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು ಹೇಳಿದ್ರೆ ನಿಲ್ತೀನಿ ಅಂತ. ಇಲ್ಲ, ಅವರು AICC ಅಧ್ಯಕ್ಷರಿದ್ದಾರೆ. ಅವರ ಚುನಾವಣೆ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಅವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಯಾವಾಗ್ಲೂ ಕೂಡ. ಇಲ್ಲ ಸರ್, ರಾಜ್ಯದಿಂದ AICC ಅಧ್ಯಕ್ಷರು ಸ್ಪರ್ಧೆ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ ಗೆಲ್ಲಕ್ಕೆ ಅನುಕೂಲ ಆಗುತ್ತಲ್ಲ, ಕಾಂಗ್ರೆಸ್ಗೆ. ಬಹುಶಃ ಆ ಕಾರಣಕ್ಕೆ ಇರ್ಬೋದೇನೋ. ಅವರು ಕಾರ್ಯಕರ್ತರು ಒಪ್ಪಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂದ್ ವೇಳೆ ಮಾಡಿದ್ರೆ ನಮಗೆಲ್ಲರಿಗೂ ಕೂಡ ಶಕ್ತಿ ಬರುತ್ತೆ. ಅದರಿಂದ ಅವ್ರದ್ದು ಏನ್ ತೀರ್ಮಾನ ಮಾಡ್ತಾರೆ, ಅವರು ಅಧ್ಯಕ್ಷರಿರೋದ್ರಿಂದ ಅವರೇ ಅಂತಿಮ ತೀರ್ಮಾನ ಮಾಡಬೇಕು. ಪ್ರಕಾಶ್ ಹುಕ್ಕೇರಿ ಅವರು ನಾನು ಸ್ಪರ್ಧೆ ಮಾಡಲ್ಲ, ಫುಟ್ಬಾಲ್ ಆಗಲ್ಲ ಅನ್ನೋ ಮಾತನ್ನ ಹೇಳಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸರ್. ಇಲ್ಲೆಲ್ಲ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಸ್ವಾಭಾವಿಕವಾಗಿ ರಿಯಾಕ್ಷನ್ಸ್ ಬರ್ತಾ ಇರುತ್ತೆ. ಅಂತಿಮವಾಗಿ ಪಕ್ಷ ಏನ್ ಹೇಳುತ್ತೋ ನಾವೆಲ್ಲ ಅದನ್ನ ಮಾಡ್ತೀವಿ. ಅವರು ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ವರ್ಷ ಕೂಡ ಒಬ್ಬ ಪ್ರಾಮಾಣಿಕವಾದಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರು. ಹಾಗಾಗಿ ಇವೆಲ್ಲ ಈ ಪ್ರತಿಕ್ರಿಯೆಗಳು ಇನ್ನೂ ಜಾಸ್ತಿ ಆಗ್ತವೆ ಚುನಾವಣೆ ಸಂದರ್ಭದಲ್ಲಿ. ಸರ್, ಈಗ ಬಹಳ ಪ್ರಮುಖವಾಗಿ ಬೆಂಗಳೂರಿನ 3 ಕ್ಷೇತ್ರಗಳಿದೆ ಸರ್, ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ ಪಕ್ಷ ಕಾಡ್ತಾ ಇದೆ. ಇಲ್ವಲ್ಲ, ಯಾರು ಹೇಳಿದ್ದು? ಪ್ರಬಲ ಅಭ್ಯರ್ಥಿಗಳು. ಪ್ರಬಲ ಎಲ್ಲರೂ ಪ್ರಬಲನಿಗೆ ಚುನಾವಣೆಗೆ ನಿಂತ ಮೇಲೆ ಪ್ರಬಲ ಅಭ್ಯರ್ಥಿ ಅಂತಾನೆ ನಿಲ್ತಾರೆ. ಸೋಲ್ತೀನಿ ಅಂತ ಯಾರಾದ್ರೂ ನಿಲ್ತಾರ? ಇದ್ದಾರೆ ನಮ್ಮಲ್ಲಿ ಪ್ರಬಲವಾದ ಅಭ್ಯರ್ಥಿಗಳೇ ಇದ್ದಾರೆ. ಈಗ ತೀರ್ಮಾನ ನಮ್ಮ ಹೈಕಮಾಂಡ್ನವ್ರು ಮಾಡಬೇಕು. ನಿನ್ನೆ ಮೊನ್ನೆ ಎಲ್ಲ ತಮಗೆ ಗೊತ್ತಿದ್ದಾಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ. ಈಗ ಬಹುಶಃ ಇನ್ನೊಂದು 2 ದಿವಸದಲ್ಲಿ ಎಲ್ಲ 21 ಸೀಟ್ಗಳನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೇವೆ. ಯಾರು ಸ್ಪರ್ಧೆ ಮಾಡ್ತಾರೆ ಅವರೆಲ್ಲ ವಿನ್ನಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ಅಲ್ಲ, ನಾನು ಪ್ರಶ್ನೆ ಕೇಳಕ್ಕೆ ಏನು ಅಂದ್ರೆ ಸರ್, 21 ಕ್ಷೇತ್ರದಲ್ಲಿ 15 ಕ್ಷೇತ್ರಗಳು ಫೈನಲ್ ಆಗಿದೆ. ಆದ್ರೆ ಬೆಂಗಳೂರಿನ 3 ಕ್ಷೇತ್ರಗಳು ಆಕಾಂಕ್ಷಿಗಳು ಇದ್ರೂ ಕೂಡ ಫೈನಲ್ ಆಗ್ತಿಲ್ಲ ಅನ್ನುವಂಥದ್ದು. ನೋಡಿ, ಪೈಪೋಟಿ ಜಾಸ್ತಿ ಆಗ್ತದಲ್ಲ, ಆಗ ಸ್ವಲ್ಪ ಯಾರನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಅದರಿಂದ ಕೆಲವು ಇಮಿಡಿಯೇಟ್ ಆಗಿ ಮಾಡ್ತಾರೆ, ಕೆಲವರು ಈಗ ನಾವು ತಮಗೆ ಗೊತ್ತಿದೆ 224 ನಾವು ಫೈನಲೈಸ್ ಮಾಡುವಾಗ ಒಂದೇ ಸರಿ ಮಾಡಲಿಲ್ಲ, ಅದು 3 ಹಂತದಲ್ಲಿ ಮಾಡಿದ್ವು. ಅದೇ ರೀತಿ ಈಗಲೂ ಅಷ್ಟೇ, ಅದೇ ನಾವು ಹಂತ ಹಂತವಾಗಿ ಮಾಡ್ತೇವೆ. ಸರ್, ಪ್ರಮುಖವಾಗಿ CAA ಜಾರಿ ಮಾಡಲ್ಲ ಅಂತ ಕೇರಳ, ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದವರು ಹೇಳಿದ್ದಾರೆ.
ಸರ್ಕಾರ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಸರ್? ಅಲ್ಲ, ಅದ್ರ ಬಗ್ಗೆ ನಾವೆಲ್ಲ ಇನ್ನೂ ಕೂಡ ಚರ್ಚೆ ಮಾಡಿಲ್ಲ. ನಾವು ಈಗ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದಾರೆ ಮತ್ತು ಕ್ಯಾಬಿನೆಟ್ ಕೂಡ ತಮ್ಗೆ ಗೊತ್ತಿದ್ದಂಗೆ 2 ಸಾರಿ ಪೋಸ್ಟ್ಪೋನ್ ಆಯಿತು. ನಾಳೆ ಕ್ಯಾಬಿನೆಟ್ ಇದೆ. ಒಂದು ವೇಳೆ ಅದು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಆದರೆ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ಅಂತಿಮವಾಗಿ ಏನಾದರೂ ಒಂದು ನಿರ್ಧಾರ ಮಾಡ್ತೀವಿ, ಅಕ್ಸೆಪ್ಟ್ ಮಾಡೋದಾಗ್ಲಿ ರಿಜೆಕ್ಟ್ ಮಾಡೋದಾಗ್ಲಿ. ಬೆಂಗಳೂರಲ್ಲಿ ವಲಸಿಗರನ್ನು ಗುರುತಿಸ್ತಾ ಇದ್ದಾರೆ ಸರ್, ಎಲ್ಲಿಗೆ ಅಂತ ಅದು ಗೊತ್ತೇ ಆಗಲಿಲ್ಲ ಸರ್. ಇಲ್ಲ, ನಾವು ಇದು ನಿರಂತರವಾಗಿ ನಡೀತಾ ಇದೆ. ಅವರು ನಿರಂತರವಾಗಿ ಬರ್ತಾ ಇರ್ತಾರೆ, ನಾವು ನಿರಂತರವಾಗಿ ಅವರನ್ನ ಗುರುತಿಸಿವಿ. ಬಾಂಗ್ಲಾದೇಶದಿಂದ ಬಂದಿರ್ತಾರೆ ಅಥವಾ ಇನ್ಯಾವುದೋ ದೇಶದಿಂದ ಬಂದಿರ್ತಾರೆ, ಅವರನ್ನೆಲ್ಲ ನಾವು ಗುರುತಿಸಿ ಎಷ್ಟೋ ಜನರನ್ನ, ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಂತವ್ರನ್ನ ಬಹಳ ಜನರನ್ನ ವಾಪಸ್ ಕಳಿಸಿದೀವಿ. ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಈಗಲೂ ಕೂಡ ಅದು ನಡೀತಾ ಇದೆ. ಯಾರು ನಮ್ಗೆ ಅನಧಿಕೃತವಾಗಿ ವಿತೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟ್ ಆಗಲಿ, ಎಂಟ್ರಿ ಪರ್ಮಿಟ್ ಆಗಲಿ, ಆ ರೀತಿ ಯಾವುದು ಇಲ್ಲದೆ ಹೋದ್ರೆ ಅವರನ್ನ ನಾವು ವಾಪಸ್ ಕಳಿಸ್ತೇವೆ. ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೆ SBI ಚುನಾವಣಾ ಬಾಂಡ್ಗಳನ್ನ ಒಂದು ಮಾಹಿತಿಯನ್ನು ಕೊಟ್ಟಿದೆ ಸರ್. ಇದ್ರ ಬಗ್ಗೆ ಮುಂದೆ ಯಾವ ರೀತಿ ಆಗ್ಬೋದು ಸರ್? ನೋಡ್ಬೇಕು, ಈಗ ಕೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರಲ್ಲ, ಕೋರ್ಟಿಗೆ ಈಗ ಅವ್ರು ಸಬ್ಮಿಟ್ ಮಾಡಿದ್ರೆ ಅವ್ರು ಅದನ್ನ ಪರಿಶೀಲನೆ ಮಾಡ್ತಾರೆ. ಏನು ಆದೇಶ ಬರುತ್ತೆ ನೋಡೋಣ, ಏನ್ ತೀರ್ಮಾನ ಕೊಡ್ತಾರೆ ಕೋರ್ಟ್ನಿಂದ, ಆದೇಶ ಬರುತ್ತೆ, ಡೈರೆಕ್ಷನ್ ಏನ್ ಬರುತ್ತೆ, ಪಕ್ಷಗಳಿಗೆ ಬರುತ್ತಾ ಅಥವಾ ಅವ್ರಿಗೆ ಬರುತ್ತಾ, ಯಾವ ತರ ಬರುತ್ತೆ ನೋಡ್ಬೇಕು. ಅದನ್ನ ಕಾದ್ ನೋಡೋಣ, ಆಮೇಲೆ ಅದಕ್ಕೆ ಏನ್ ಪ್ರತಿಕ್ರಿಯೆ ಮಾಡಬೇಕು ಮಾಡಬಹುದು. ಸಿಐಎಯಿಂದ ಏನು ಕಾಂಗ್ರೆಸ್ ಏನಾದರೂ ಹಿನ್ನಡೆ ಆಗುತ್ತೆ ಅನ್ನೋ ಭೀತಿನೇ ಸರ್? ಯಾಕಂದ್ರೆ ತೀವ್ರವಾದಂತಹ ಒಂದು ಆಕ್ಷೇಪವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಭಯ ಶುರುವಾಗಿದೆ, ಅದಕ್ಕೋಸ್ಕರ ಈ ತರ ಮಾತಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು ಹೇಳ್ತಾರೆ. ಬಿಜೆಪಿ ಅವರು ಹೇಳ್ತಾರೆ, ಯಾಕಂದ್ರೆ ಅವ್ರು ತಂದಿದ್ದಾರೆ, ಅವ್ರೇನಾದ್ರೂ ಒಂದು ಹೇಳ್ಬೇಕಲ್ಲ, ನಮ್ಮ ಮೇಲೆ ಆಪಾದನೆ ಹೊರಿಸಲೇಬೇಕು. ನಾವು ಈ ದೇಶದ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದನ್ನ ನಾವು ಕಾಪಾಡ್ಕೋಬೇಕು ಅನ್ನೋದು ನಮ್ಮ ವಾದ. ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಅದನ್ನ ರಾಜಕೀಯಕ್ಕೆ ಬಳಸ್ತಾರೆ. ಇಷ್ಟು ದಿವಸ ಸುಮ್ಮನೆ ಇದ್ದು ಈಗ ಯಾಕೆ ಚುನಾವಣೆ ಸಂದರ್ಭದಲ್ಲಿ ತರಬೇಕಾಗಿತ್ತು ಅದನ್ನ? ಅಂದ್ರೆ ನೇರವಾಗಿ ಅವರು ಚುನಾವಣೆಯ ದೃಷ್ಟಿಯಿಂದ ಪೋಲರೈಸ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತದೆ. ಅದಕ್ಕೇನು ಯಾವ ಇದು ರಾಕೆಟ್ ಸೈನ್ಸ್ ಏನಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸರ್, ಈಗ ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಇದೆ ಸರ್. ವಿಧಾನಸಭೆಯಲ್ಲಿ ಅವರು ಒಂದಷ್ಟು ಪ್ರಯೋಗ ಮಾಡಿ ಕೈ ಸುಟ್ಟುಕೊಂಡಿದ್ರು ಬಿಜೆಪಿ ಅವರು. ಈಗ ಮತ್ತೆ ಲೋಕಸಭೆಯಲ್ಲಿ ಮಾಡ್ತಾ ಇದ್ದಾರೆ, ಅದರ ಲಾಭ ಕಾಂಗ್ರೆಸ್ ಆಗಬಹುದಾ? ಇಲ್ಲ, ನಾವು ಅವರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ತಮಗೆ ಗೊತ್ತಾಗ್ತದಲ್ಲ, ಈಗ ನಮಗ್ ಕೇಳಿದ್ರಿ ನೀವು ಅಭ್ಯರ್ಥಿಗಳ ಕೊರತೆ ಇದೆಯಾ ಅಂತ. ಈಗ ಭಾರತೀಯ ಜನತಾ ಪಾರ್ಟಿಯವರು 11 ಕ್ಷೇತ್ರದಲ್ಲಿ 12 ಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ಕೊಳ್ತೀವಿ ಅಂತೇಳಿ ಹುಡುಕಾಡ್ತಾ ಇದ್ದಾರೆ. ಅಂದಾಗ ಅವರಿಗೆ ಅಭ್ಯರ್ಥಿ ಕೊರತೆ ಇದೆ ಅಂತ ಆಯ್ತಲ್ಲ, ಅದು ಪಬ್ಲಿಕ್ ಆಗೇ ಈಗ ಗೊತ್ತಾಗ್ತದೆ ಅವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ ಅನ್ನೋದು. ಅಭ್ಯರ್ಥಿಗಳ ಕೊರತೆನ ಸರ್ 12 ಸಂಸದರು ಕೆಲಸ ಮಾಡಿಲ್ವಾ ಅಂತ? ಇಲ್ಲ, ಕೆಲಸನೂ ಅವರ ಅಸೆಸ್ಮೆಂಟ್ ಏನಿದೆಯೋ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಅಸೆಸ್ಮೆಂಟ್ ಅವ್ರು ಕೆಲಸ ಮಾಡಿಲ್ಲ ಅಂತಾನೋ ಅಥವಾ ಬೇರೆ ಬೇರೆ ಕಾರಣ ಇರಬಹುದು. ನಮಗೆ ಗೊತ್ತಾಗ್ತದೆ ಅವ್ರು ಕೆಲಸ ಅಂತೂ ಮಾಡಿಲ್ಲ ಅಂತ ನಾವೇ ಹೇಳ್ತೀವಲ್ಲ, ನಾವೇ ಆರೋಪ ಮಾಡ್ತಾ ಇದ್ದೀವಿ. ಅದನ್ನ ಈಗ ಅವರು ಪ್ರೂವ್ ಮಾಡ್ದಂಗ ಆಯ್ತಲ್ಲ. 26 ಜನರು ಗೆದ್ದು ನಮ್ಮ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಅಲ್ಲಿ ಧ್ವನಿ ಎತ್ತಲಿಲ್ಲ ಅಂತ ನಾವು ಹೇಳಿದ್ದೇವೆ. ಅದೀಗ ಪ್ರೂವ್ ಆಯ್ತಲ್ಲ. ಬದಲಾವಣೆ ಅಂದ್ರೆ ಅವ್ರು ಪ್ರೂವ್ ಮಾಡಿದ್ರು ಅಂತ, ಕೆಲಸ ಮಾಡಿಲ್ಲ ಅಂತ. ಇದನ್ನು ಬಳಸಿದಿರಾ ಸರ್ ಚುನಾವಣೆ? ಖಂಡಿತವಾಗಿ ರಾಜ್ಯದ ಜನತೆ ಮುಂದೆ ಹೇಳ್ಬೇಕಲ್ಲ, ಇದನ್ನ ನಾವು ಹೇಳ್ಕೊಂಡ್ ಬರ್ತೀವಿ. ನಾಳೆ ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿ ವರದಿ ವಿಚಾರವಾಗಿ ಚರ್ಚೆ ಗೊತ್ತಿಲ್ಲ, ಇನ್ನು ಅಜೆಂಡಾ ಬಂದಿಲ್ಲ. ಅಲ್ಲ, ಇನ್ಫಾರ್ಮಲ್ ಆಗಿ ಡಿಸ್ಕಷನ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸರ್. ಡಿಸ್ಕಷನ್ ಆದ್ರೆ ಡಿಸ್ಕಷನ್ ಮಾಡ್ತೀವಿ. ಅಲ್ಲ, ಡಿಸಿಷನ್ ಏನು ಹೇಳಕ್ಕಾಗುತ್ತೆ, ನಾವು ಡಿಸ್ಕಷನ್ ಮಾಡ್ತೀವಿ. 168 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ವರದಿ ತಗೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡದೇ ಇರಕ್ಕಾಗತ್ತಾ? ಚುನಾವಣಾ ಸಂದರ್ಭದಲ್ಲಿ ಒಂದಷ್ಟು ಸಮುದಾಯಗಳನ್ನ ವಿರೋಧ ಕಟ್ಕೊಳಕ್ಕಾಗತ್ತಾ? ಇಲ್ಲ, ನಾವು ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಅಕ್ಸೆಪ್ಟ್ ಮಾಡಿದ ದಿವಸ ನಾನು ಜೊತೆಯಲ್ಲೇ ಇದ್ದೆ ಅವತ್ತು. ಆಗ ಅವ್ರು ಹೇಳಿದ್ದು ನಾನು ಕ್ಯಾಬಿನೆಟ್ ಮುಂದೆ ಮಂಡನೆ ಮಾಡ್ತೀನಿ, ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೋ ಅದನ್ನ ಆ ರೀತಿ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಅವರು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತಾರಾ ಅಥವಾ ನೇರವಾಗಿ ಚರ್ಚೆ ಮಾಡಿ ಸದನದ ಮುಂದೆ ಮಂಡನೆ ಮಾಡ್ತಾರಾ, ಅದು ಈಗಲೇ ಹೇಳಕ್ ಬರೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.